ಕೋಲಾರ ಜಿಲ್ಲೆಯಾದ್ಯಂತ ವೈಕುಂಠ ಏಕಾದಶಿ ಶ್ರದ್ಧಾಭಕ್ತಿಯ ಆಚರಣೆ. ವರದರಾಜಸ್ವಾಮಿಗೆ ವಿಶೇಷ ಪೂಜೆ. ಹರಿದು ಬಂದ ಭಕ್ತಸಾಗರ. ವೈಕುಂಠ ಏಕಾದಶಿ ಅಂಗವಾಗಿ ನಗರ ಹಾಗೂ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗೆ ವ್ಯವಸ್ಥೆ ಮಾಡಿದ್ದು, ನಗರದ ಇತಿಹಾಸ ಪ್ರಸಿದ್ಧ ಅಮ್ಮವಾರಿಪೇಟೆಯ ವರದರಾಜಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಸ್ವಾಮಿಗೆ ವಿಶೇಷ ಅಲಂಕಾರ, ವೈಕುಂಠ ದ್ವಾರ ದರ್ಶನ ಜೊತೆಗೆ ಇಡೀ ದೇವಾಲಯವನ್ನು ವಿವಿಧ ಹೂವುಗಳಿಂದ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಯಿತು. ವಿಶೇಷ ರೀತಿಯ ದೇವಾಲಯದ ಆವರಣದಲ್ಲಿ ಶಿವಲಿಂಗ ದರ್ಶನ, ಮಹಾವಿಷ್ಣು ಲಕ್ಷ್ಮೀ ಸಮೇತವಿರುವ ಆಕರ್ಷಣೆಯ ಸ್ತಬ್ಧ ಚಿತ್ರ, ನೀರಿನ ಕಾರಂಜಿಯು, ಬಣ್ಣ ಬಣ್ಣದ ವಸ್ತ್ರಗಳ ಅಲಂಕಾರ ಹಾಗೂ ಹಚ್ಚ ಹಸಿರಿನ ಹುಲ್ಲು ಹಾಸು ನೋಡುವ ಭಕ್ತರಿಗೆ ಗಮನ ಸೆಳೆಯಿತು. ಪ್ರಧಾನ ಅರ್ಚಕರಾದ ಮುರಳಿ ರಾಮಾನುಜಂ ಮತ್ತಿತರರು ಪೂಜೆಯ ನೇತೃತ್ವ ವಹಿಸಿದ್ದು, ಇಡೀ ದಿನ ದೇವಾಲಯಕ್ಕೆ ಹರಿದು ಬಂದ ಭಕ್ತರಿಗೆ ಪೂಜೆಯೊಂದಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಮಾಡ್ತಾರೆ. ನನ್ನ ಮೊಮ್ಮಗಂದು ಕವರ್ ಮಾಡ್ರಿ. ವರ್ಗಾವಣೆ ಜೈ ಶ್ರೀಮನ್ನಾರಾಯಣ. ಶ್ರೀಮತೆ ರಾಮಾನುಜಾಯ ನಮಃ. ನನ್ನ ಹೆಸರು ಶ್ರೀ ರಾಮಾನುಜಂ ಅಂತ. ಶ್ರೀ ವರದರಾಜಸ್ವಾಮಿ ದೇವಾಲಯ ಪ್ರಧಾನ ಅರ್ಚಕರಾಗಿದ್ದೀನಿ ಹಾಗೂ ವ್ಯವಸ್ಥಾಪಕ. ಈ ದಿನ ಬಹಳ ವಿಶೇಷವಾದಂಥ ದಿನ. ಅದರಲ್ಲೂ ಶ್ರೀ ವೈಷ್ಣವ ಪಂಥದವರಿಗೆ ಹಾಗೂ ವಿಷ್ಣುವಿನ ಪೂಜೆ ಮಾಡೋರಿಗೆ ಬಹಳ ವಿಶೇಷವಾದ ದಿನ. ವರ್ಷಕ್ಕೆ ಒಮ್ಮೆ ಈ ಒಂದು ವಿಶೇಷವಾದ ದಿನವನ್ನು ವೈಕುಂಠ ಏಕಾದಶಿ ಅಂತ ನಾವು ಕರಿತೀವಿ. ಯಾಕಂತಂದರೆ ವೈಕುಂಠ ಏಕಾದಶಿ ಯಾಕಂತೀವಿ ಅಂತಂದರೆ, ವೈಕುಂಠ ಇವತ್ತಿನ ದಿನ ಮುಕ್ತವಾಗಿ ಬಾಗಿಲು ತೆಗೆದಿರುತ್ತಂತೆ. ಸಪ್ತದ್ವಾರಗಳು ಮುಕ್ತವಾಗಿ ತೆಗೆದಿರುತ್ತಂತೆ. ಎಲ್ಲ ಜನಗಳು ಹೋಗಿ ಶ್ರೀಮನ್ನಾರಾಯಣ ದರ್ಶನವನ್ನು ಮಾಡ್ಕೋಬೋದಂತೆ. ಆ ಪ್ರಕಾರವಾಗಿ ಈ ದಿನ ಇವತ್ತಿನ ದಿವಸ ನಮ್ಮ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ದ್ವಾರವನ್ನು ತೆಗೆದಿರ್ತೀವಿ. ವೈಕುಂಠ ದ್ವಾರವನ್ನು ದರ್ಶನ ಮಾಡಿ ಮೋಕ್ಷವನ್ನು ಪಡೆದು ಎಲ್ಲ ಭಕ್ತಾದಿಗಳು ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ.